ರೈತರ ಜಮೀನಿಗೆ ಹಾನಿ ಆರೋಪ, ಬಾರ್ ವಿರುದ್ಧ ತೀವ್ರ ಪ್ರತಿಭಟನೆ. CL4 ಪರವಾನಗಿ ದುರುಪಯೋಗವೇ? ತನಿಖೆಗೆ ಗ್ರಾಮಸ್ಥರ ಒತ್ತಾಯ. ಕ್ಲಬ್ನವ್ರಿ ಎಲ್ಲಾರು ಕೂಡ ಕೊಡಕತ್ತಾರ್ರಿ. ಮತ್ತೆ ಅವ್ರಿಗೆ ಊಟದ ವ್ಯವಸ್ಥೆ ಅದು ಕೊಡ್ಬೇಕ್ರಿ. ಸರ ಊಟದ ವ್ಯವಸ್ಥೆ ಅದು ಇಲ್ರಿ ಇಲ್ಲಿ. ಮತ್ತೆ ಇವ್ರಿಗೆ ಫಿಲ್ಟರ್ ನೀರದು ಕೊಡೋರು, RO ವಾಟರ್ ಕೊಡ್ಬೇಕ್ರಿ. ಅವು ಏನು ವ್ಯವಸ್ಥೆ ಇಲ್ರಿ ಇಲ್ಲಿ. ಬರಾಂತ್ಲಿ ಅಂದ್ರ ಅವ ನೀರ ಇರ್ತಾವ್ರಿ, ಇಲ್ಲಿ ಬೋರಿನ ನೀರ ಹಾಕಿರ್ತಾರ್ರಿ. ಅವು ಒಂದ್ 2 ಬಕೆಟ್ ನೀರು ತುಂಬಿಟ್ಟಿರ್ತಾರ್ರಿ. ಅವಕೂರ್ಲ ಹೊಳ್ಳಮಳ ಅರೇಂಜ್ ಜನಮಟ ಅವಕೂರಾಗ ತೊಳಿತಾರೆ. ಕಿತ್ತೂರು ತಾಲೂಕಿನ ಖೋದನಪುರ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಗ್ರಾಮದ ಶ್ರೀ ಸಾಯಿ ಸ್ಪೋರ್ಟ್ಸ್ ಕ್ಲಬ್ ಬಾರ್ ಅನ್ನು ಸಂಪೂರ್ಣವಾಗಿ ಬಂದ್ ಮಾಡುವಂತೆ ಆಗ್ರಹಿಸಿ ಗ್ರಾಮಸ್ಥರು ಬಾರ್ ಎದುರು ಧರಣಿ ಪ್ರತಿಭಟನೆ ನಡೆಸಿದ್ದಾರೆ. ಬಾರ್ನಿಂದ ಗ್ರಾಮದಲ್ಲಿ ನಿತ್ಯ ಅಶಾಂತಿ ಉಂಟಾಗುತ್ತಿದೆ. ಪ್ರತಿದಿನ ಹೊಡೆದಾಟ, ಗಲಾಟೆಗಳು ನಡೆಯುತ್ತಿವೆ. ಬಾರ್ನಿಂದ ಹೊರಹಾಕಲಾಗುವ ಮದ್ಯದ ಬಾಟಲಿಗಳು ಸುತ್ತಮುತ್ತಲಿನ ಕೃಷಿ ಜಮೀನುಗಳಲ್ಲಿ ಒಡೆದು ಬಿದ್ದಿದ್ದು ರೈತರಿಗೆ ಹಾನಿಯಾಗುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಸರ್, ಇದು ಅಲ್ಲಲ್ ಕಲ್ಲಲ್ ಬಾಳ ಆಗೈತಿ. ಇದು ಪ್ರೀತಿದಲ್ಲ, ನೇಚಾರಿಕಿದಲ್ಲ. ಅವಾಗ ಲಾಭ ಇರ್ಬೋದು, ನಮಗ್ ಲಾಭ ಇಲ್ಲ. ನಮ್ಮ ಖೋದಾನಪುರ ಗ್ರಾಮಕ್ಕೆ ಲಾಭ ಇಲ್ಲಿದ. ಅವ್ರು ಎಲ್ಲಾರು ಕೋಟಿ ಗಂಟ್ಲೆ ಮಾಡ್ಕೊಳ್ಳಿ, ಅವನಿಗೆ ನಾವು ಏನು ಅಭ್ಯಂತರ ಇಲ್ಲ. ನಮ್ಮ ಊರಿಂದ ಮಾತ್ರ ಪಾಸ್ ಆಗ್ಬೇಕು. ನೀವು ಅವ್ರೊಂದು ಹೇಳಿರು, ಇವ್ರೊಂದು ಹೇಳಿರು, ಅವ್ ನಮ್ಮ ಅವನು, ಇವ್ ನಮ್ಮ ಅವನು ಅನ್ನುವಂಥದ್ದು ಮಾರ್ಗದರ್ಶನ ತೆಗೆದೋಗಿರ್ತಾರ. ನಮ್ಮ ಹೆಣ್ಣು ಮಕ್ಕಳದ ಒಳಗೆ ನೀವು ರಕ್ಷಣೆ ಮಾಡ್ಬೇಕಂದ್ರೆ ಮಾತ್ರ ಬಾರ್ ಅಂಗಡಿ ಹೋಗ್ಬೇಕ. ಮತ್ ಇರ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಸಾಲಿ, ಹೆಣ್ಮಕ್ಳು ಯಾವ್ದಾರು ದೇಶಕ್ಕೆ ದುಡ್ಯಾಕ ಹೋಗ್ಲಿ ಅಂದ್ರ ಇದು ಇರ್ಲ್ಬೇಕ. ಮೂಲತಃ CL4 ಪರವಾನಗಿ ಹೊಂದಿರುವ ಈ ಬಾರ್ ಕಾನೂನಿನ ಪ್ರಕಾರ ಕ್ಲಬ್ನ ಸದಸ್ಯರಿಗೆ ಮಾತ್ರ ಮದ್ಯ ಪೂರೈಕೆ ಮಾಡಬೇಕು ಎಂಬ ನಿಯಮವಿದೆ. ಆದರೆ ಇಲ್ಲಿ ಕಾನೂನು ನಿಯಮಗಳನ್ನು ಉಲ್ಲಂಘಿಸಿ ಸಾಮಾನ್ಯ ಬಾರ್ನಂತೆ ಸಾರ್ವಜನಿಕರಿಗೆ ಮದ್ಯ ಮಾರಾಟ ಮಾಡುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ನಿಮ್ಮ ಹುಡುಗನ ಯಾಕೆ ಬಡದ್ರಿ ಇಲ್ಲಿ? ಅವ್ರ ಅವ್ ಕುಡಿಯಾಕ ಬಂದಾನ್ರಿ. ಅವ್ ಕುಡಿಯಾಕ ಬಂದಾಗ ಬಡದಾರ. ಹೌದ್ರಿ, ನಾ ಇಲ್ರಿ ಕೆಲ್ಸಕ್ಕೆ ಹೋಗಿಲ್ರಿ. ಸ್ಟೇಷನ್ ಕಿದ್ ಮಾಡ್ಬೇಕಿತ್ತ ಇವತ್ತು ಬಿಟ್ರೆ ನಾ ಹೇಗೇನ್ರಿ, ಮತ್ ನಮ್ ಕೆಲ್ಸ ಒಬ್ರೇನು ಯಾಕೆ ಮನ್ಯಾರ್ರಿ. ಇದು ತಿನ್ನಾಕ ಕುಣಿಲ್ ಮನ್ಯಾರ್ರಿ, ಏನ್ ಮಾಡ್ಬೇಕ ಬಿಡ್ತೀನಿ ನಮ್ಗ. ಈಗ ಏನಾಗೈತ್ರಿ ಅವ್ನ್ ಏನಂತ ಕಾಲ್ ಮರ್ವತ್ರಿ ಅವಂದ. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಅಬಕಾರಿ ಇಲಾಖೆ ಅಧಿಕಾರಿಗಳು ಗ್ರಾಮಸ್ಥರನ್ನ ಮನವೊಲಿಸಲು ಯತ್ನಿಸಿದ್ರು. ಬಾರ್ ಅನ್ನ ಸಂಪೂರ್ಣ ಬಂದ್ ಮಾಡಿ ಕಾನೂನು ಉಲ್ಲಂಘಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳುವವರೆಗೆ ನಮ್ಮ ಹೋರಾಟ ಮುಂದುವರಿಯಲಿದೆ ಎಂದು ಪ್ರತಿಭಟನಾಕಾರರು ಸ್ಪಷ್ಟಪಡಿಸಿದರು. ವರದಿ ಮಂಜುನಾಥ ಮಣ್ಣವಡ್ಡರ. 2ನೇ ಸೆಕೆಂಡ್ ರಜನೆ ಹೇಳ್ಬೇಕಂದ್ರ ಬಿಲೋ 18 ವಯಸ್ಸು ಹುಡುಗರು ಬಂದ್ರು ಸೆರೆ ಕೊಡ್ತಾರೆ. ವಿತ್ ನನ್ನ ಕಡೆ ಎವಿಡೆನ್ಸ್ ಐತಿ. ಅದೊಂದು 2ನೇದು. ಇವ್ರು ಏನಾಗಿ ಹೇಳಿಕೆ ಕೊಡ್ತಾರ ನಾ ಕೇಳೋದಿಲ್ಲ. ನಾ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ನಾ ಮಾಡ್ತಾನೆ. ಇವ್ರು ಬರುಮಟಾಗಿ ಪ್ರತಿಭಟನೆ ಹಿಂದೆ ತಕೊಳ್ಳೋದಲ್ಲ. ಇನ್ನೊಂದ್ಸರ ಮೂರೇ ಏನಾಗತ್ತಂದ ಸುತ್ತಮುತ್ತ ಇರುವಂತ ಎಲ್ಲಾ ಜಮೀನುಗಳಿಗೆ ಬೆಳೆ ಅಗ್ರಿಕಲ್ಚರ್ ಮಾಡುವಂತ ದನ ಕರುಗಳಿಗೆ ಕಾಜ ನಡ್ತಾವ. ಕಾಜು ನೆಟ್ಟಿದ್ದನ್ನ ಈಗ ನಿನ್ನೆ ನಿಮ್ಮ ಬಾರ್ ಅಂಗಡಿಯಾಗ ಏನೋ ಹೊಡೆದಾಟ ಆತು, ಜಗಳ ಆತು, ಒಂದು ಕಾಲ ಮುರಿತು ಅಂತ ಒಬ್ಬರು ಮಹಿಳೆಯರು ಆರೋಪ ಮಾಡಿದ್ರ. ಆದ್ರೆ ಅವ್ರನ್ನ ಅವನ ಬಿಡಿಸಿ ಕಳಿಸಿದಾರ್ರಿ. ಇಲ್ಲಿ ಯಾರ ಇವ್ರ ಬಡದಾಡತ್ತಿದ್ರು. ಯಾರ್ರಿ? ಅವ್ರ ಹುಡುಗಿ ಅವ್ರ ಏನ್ ಹೇಳಿದ್ರೆ ಹೆಣ್ಮಗಳ್ರಿ, ಅವ್ರ ಹುಡುಗ್ರಿ ಅದ್ರ ಬಗ್ಗೆ ಇನ್ನೊಬ್ಬ ಇಲ್ಲಿ ಅವನ ಅವ್ರಿಬ್ರು ಬಡದಾಡತ್ತೀರಿ. ಬಿಡಿಸಿ ಕಳಿಸಿ ಅವನ ಅನಾರ. ಅವ್ರಿಗೆ ಯಾಕೆ ಸೆರೆ ಕೊಟ್ಟು ನೀನು? ಯಾರಿಗೆ? ಅವ್ರ ಮೆಂಬರ್ ಅದಾರ ಇಲ್ಲಿ. ಮೊನ್ನೆ ನೀವು ನಮ್ಮ DC ಆಫೀಸ್ಗೆ ಹೋಗಿ ಮತ್ತೆ ನಮ್ಮ ಆಫೀಸಿಗೆ ಬಂದು ತಾವು ಕಂಪ್ಲೇಂಟ್ ಕೊಟ್ಟಿದ್ರಿ. ಅಂದ್ರೆ ಇಲ್ಲಿ ಸಾಯಿ ಸ್ಪೋರ್ಟ್ಸ್ ಕ್ಲಬ್ ಇದೆ, ಇದರಿಂದ ನಮ್ಗೇನೋ ಸ್ವಲ್ಪ ಇಲ್ಲೆಲ್ಲ ತೊಂದರೆ ಆಗ್ತಾ ಇದೆ, ಸುತ್ತಮುತ್ತಲು ಇದ್ರಾಗ ಏನೇನಿದೆ ಅಂತೇಳಿ. ಈಗ ಈ ಒಂದು ಕಂಪ್ಲೇಂಟಿಗೆ ಸಂಬಂಧಪಟ್ಟಂಗ ನಮ್ಮ ಇಲಾಖೆಯಿಂದ ನಾವು ಈ ಶಾಪ್ನ್ಯಾಗ ಏನು ಮಾಡ್ಬೋದು ಅಂದ್ರೆ ಕಾನೂನಾತ್ಮಕ ಕ್ರಮಗಳನ್ನ ಏನು ಕೈಗೊಳ್ಬೋದು ಅದನ್ನ ಕೈಗೊಳ್ಬೋದು. ಯಾವ್ದು ಅದ್ರ ಏನು ಅನಾನುಕೂಲ ಆಗೈತಲ್ಲ ಇಲ್ಲಿ, ಅದ್ರ ಬಗ್ಗೆ ಅದು ಖಂಡಿತ ಸರಿ ಇದ್ರೆ ಅದನ್ನ ಇದನ್ನ ಮಾಡೋ ಕೆಲಸ ಮಾಡ್ತಾರೆ. ಸಾಹೇಬ್ರ ಗಮನಕ್ಕೆ ಹೋಗ್ಬೇಕಂತ ಏನಿದೆ ಅಂದ್ರೆ ಸಾಹೇಬ್ರ ಅದೇ ತೀರ್ಮಾನ ಮಾಡ್ತಾರೆ. ಅಂದ್ರೆ ಈಗ ಇವ್ರ ಪ್ರತಿಭಟನೆ ಇವ್ರು ತಾತ್ಕಾಲಿಕವಾಗಿ ಹಿಂದೆ ಹೋಗ್ತಾವ್ರೇನ್ರಿ? ಇಲ್ಲ, ಈಗ ಸಾಹೇಬ್ರ ಬರ್ಬಾರ್ದಾಗಿತ್ತು. ಅವ್ರು ಒಂದು ಮೀಟಿಂಗ್ರಿಂದ ಇದು ಮಾಡ್ಯಾರ್ರಿ. ನೋಡೋಣ್ರಿ ಅವ್ರು ಸಾಹೇಬ್ರು ಬಂದ್ರೆ ಇಲ್ಲ ನಮ್ಮ ಸರ್ಕಲ್ ಅವ್ರವ್ರು ಬರ್ತಾರೆ. ಬಂದ್ರೆ ಏನು ಹೇಳ್ತಾರೆ ನೋಡ್ತಾ ತೀರ್ಮಾನ. ಅಂದ್ರೆ ಈಗ ಅವರು ಸಾಹೇಬ್ರು ಬರೋ ಮಟ್ಟ ಒಂದು ಸ್ವಲ್ಪ ಅಲ್ಲಿ ಮಟ್ಟ ಕ್ಲೋಸ್ ಮಾಡಕ್ಕೆ ಹೇಳಿರಿ. ಕ್ಲೋಸ್ ಮಾಡಕ್ಕೆ ಹೇಳಿದ್ರಿ. ನಿಮ್ಮ ಹೆಸರು?